ಇನ್ನೊಂದಪ್ಪಿ ನಿಮ್ಮ ಮ್ಯಾಗ ನಿಮಗೆ ಆತ್ಮವಿಶ್ವಾಸ ಇರಿ. ಓಕೆ, ನಾವು ಇವತ್ತು ಆ ಕಡೆ ಕೇಳಿದೆವು ಅಂದ್ರೆ ನಾವೇನು ಮಾಡಬೇಕು, ಎಲ್ಲರೂ ಎಫರ್ಟ್ ಮಾಡ್ಬೇಕು. ಹೌದಾ ಇಲ್ಲೋ ಸರ್? ನೋ ಪೇನ್ ನೋ ಗೇನ್ ಅಂದ್ರ ಕಷ್ಟ ಇಲ್ಲದಾರದ ಏನೂ ಸಿಗಂಗಿಲ್ಲ ನಿಮಗೆ. ಈ ಕಷ್ಟ ಇವತ್ತು ನೀವು ಕಷ್ಟಪಟ್ಟು ಪ್ರಾಕ್ಟೀಸ್ ಚಲೋ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಪ್ರತಿಫಲ 100% ಸಿಗ್ತದೆ. ಎಸ್ಸಾ? ಯಾರು ಎಲ್ಲಿ ಡೌನ್ ಹೊಡೆಯಂಗಿಲ್ಲ. ಪ್ರಾಕ್ಟೀಸ್ ಮಾಡ್ಬೇಕಾರ ನಿಮ್ಮ ಆತ್ಮವಿಶ್ವಾಸ ನಿಮಗಿರ್ಬೇಕು, ನನಗೆ ಕಾನ್ಫಿಡೆಂಟ್ ಇರ್ಬೇಕು. ನಾನು ಈ ಸಲ 2026 ನಾನು ವರದಿ ಹಾಕ್ತೀನಿ ಅಂತೇಳಿ. ಎಸ್ಸಾ? ಯಾವುದೇ ಕಾರಣಕ್ಕಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಡೌನ್ ಹೊಡಿಬೇಡ್ರಿ. ಮತ್ತು ಇನ್ನೊಂದು ಮೈಂಡ್ಸೆಟ್ ಎಲ್ಲರಿಗೂ ಹೇಳ್ತಾನ, CET ಕ್ಲಾಸ್ ನೋದಾವಿಲ್ಲೋ? ಕೆಲವೊಬ್ರು ಮೈಂಡ್ಸೆಟ್ ಹೆಂಗೆ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ, ಈಗ ಎಕ್ಸಾಮ್ ತಯಾರಿ ಮಾಡೋನು, ನೆಕ್ಸ್ಟ್ ಒಳಗೆ ಏನು ಮಾಡೋನು, ಫಿಸಿಕಲ್ ಸ್ಟಾರ್ಟ್ ಮಾಡೋನು ಅಂತೇಳಿ. ಎಷ್ಟೋ ಜನ ಲಾಸ್ಟ್ 15 ದಿನದಾಗ 1 ತಿಂಗಳ ಪ್ರಾಕ್ಟೀಸ್ ಮಾಡ್ತಾರೆ, ರನ್ನಿಂಗ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಎಷ್ಟೋ ಜನ ಸೋತ್ನು ಬಂದಾರ. ನಾವೆಲ್ಲ ಪ್ರಾಕ್ಟೀಸ್ ಮಾಡಿ ಮೆಹನತ್ ಮಾಡಿ ನಾಳೆ ರ್ಯಾಲಿ ಒಳಗೆ 3rd ಗ್ರೂಪ್ ಹೊಡೆದ್ನೆ 4th ಗ್ರೂಪ್ ಹೊಡೆದ್ನೆ ಅಂದ್ರೆ ಮಾರ್ಕ್ಸ್ ಏನಾಗ್ತಾವೆ? ಫಸ್ಟ್ ಎಕ್ಸಲೆಂಟ್ ಹೊಡೆದ್ರೆ ಎಷ್ಟು ಮಾರ್ಕ್ಸ್ ಅದಾವ? 60 ಮಾರ್ಕ್ಸ್ ಅದಾವ. ಗೊತ್ತಿರಲಿ, ಎಲ್ಲರೂ ಎಫರ್ಟ್ ಮಾಡ್ರಿ, ಚೆನ್ನಾಗಿ ಓಡ್ಬೇಕು. ನಾವು ಏನು ರಿಪ್ರೆಷನ್ ಹೇಳ್ತೀವಲ್ಲಪ್ಪಿ, ಯಾರೆಲ್ಲ ಎಫರ್ಟ್ ಮಾಡ್ತೀರಿ, ಯಾರೆಲ್ಲ ಚೆನ್ನಾಗಿ ಓಡ್ತೀರಿ, ಅವ್ರು 100% ಎಲ್ಲರೂ ಎಕ್ಸಲೆಂಟ್ ಒಳಗೆ ಬರ್ತೀವಿ. ಎಸ್ ಕ್ಲಿಯರ್? ಇದ್ರ ಜೊತೆಗೆ ಏನು ಮಾಡಬೇಕು, ಎಲ್ಲರೂ ನಾ ಏನು ಡಯಟ್ ಹೇಳ್ತೀನಿ, ಕಂಪಲ್ಸರಿ ಡಯಟ್ ಎವ್ರಿ ಡೇ ಮಾಡಬೇಕು. 1 ಡೇನು ಕೂಡ ಯಾರೂ ಮಿಸ್ ಮಾಡಂಗಿಲ್ಲ. ಎಸ್ ಕ್ಲಿಯರ್? ಡಯಟ್ ಹೆಂಗೆ ಮಾಡ್ತೀರಿ ಮತ್ತು ಅದ್ರ ಜೊತೆಗೆ ಪ್ರಾಕ್ಟೀಸ್ ಹೆಂಗೆ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಎಸ್ ಕ್ಲಿಯರ್? ಏನು ಗೊತ್ತಿರಂಗಿಲ್ಲ ಕಳಿಸ್ಬಿಡ್ತಾರೆ ನಿನಗೆ. ಓಕೆ, ಯಾಕಂದ್ರೆ ನಮ್ಮ ಮ್ಯಾಲೆ ನಂಬಿಕೆ ಇಟ್ಟಿರ್ತಾರೆ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇವರು ಫಿಸಿಕಲ್ ಆಗಿರ್ಬೋದು, CET ಆಗಿರ್ಬೋದು, ಮೆಡಿಕಲ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಇವರಿಗೆ ಮಾಹಿತಿ ಕೊಡ್ತಾರ. ಬಟ್ ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ತಾರ ಅಂತೇಳಿ. ಹೌದಾ ಇಲ್ವ? ನಾವಿಲ್ಲಿ ಬಂದಾಗ ಏನು ಮಾಡ್ತೀವಿ, ಏನೋ ಎಕ್ಸಾಮ್ ಜೂನ್ದಾಗದಾವು, ಎಕ್ಸಾಮ್ ಮುಗಿದಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ. ಗೊತ್ತಿರಲಿ, ಮಂಗಳೂರು ಯಾರೋ ಆಗಿರ್ಬೋದು, ಬೆಳಗಾವಿ ಯಾರೋ ಆಗಿರ್ಬೋದು, ಬೆಂಗಳೂರು ಯಾರೋ ಆಗಿರ್ಬೋದು. ಇಲ್ಲಿ ಏನಪ್ಪ ಅಂತಂದ್ರೆ ಯಾವಾಗ ಎಕ್ಸಾಮ್ ಮುಗಿಯೋಣ, ಯಾವಾಗ ರ್ಯಾಲಿ ಕರೀತಾರೋ ಗೊತ್ತಾಗಂಗಿಲ್ಲ. ಸಡನ್ಲಿ 15 ದಿನದಾಗೂ ಕರಿಬೋದು, 1 ತಿಂಗಳಾಗೂ ಬರ್ತಿ ತುಂಬ್ಕೋಬಹುದು. ಎಸ್ ಕ್ಲಿಯರ್? 2026 ಅತಿ ಹೆಚ್ಚು ವೇಕೆನ್ಸಿ ಖಾಲಿದಾವ ಈ ಸಲ. ಯಾರು ಎಫರ್ಟ್ ಮಾಡ್ತೀರಿ, ಯಾರು ಎಕ್ಸಲೆಂಟ್ ಹೊಡಿತೀರಿ, 100% ನಿಮ್ದು ಫೈನಲ್ ಲಿಸ್ಟ್ನಾಗ ಕ್ಲಿಯರ್ ಆಗ್ತೈತಿ. ಓಕೆ, ಇನ್ನೊಂದು ತಲೆಯಾಗಿ ಇಟ್ಕೋರಿ, ಯಾರು ಮೊಬೈಲ್ ಯೂಸ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಮೂಡ್ಬಿದ್ರಿ ಅಲ್ಲಿ ಒಳಗೆ ಅತಿ ಹೆಚ್ಚು 6x6 ಒಳಗೆ ತೆಗ್ದಾರ. ಹೌದಾ ಇಲ್ಲೋ? ಫ್ರೆಂಡ್ಸ್ ಕೂಡ ಹೋಗಿರ್ಬೋದು, ಗೊತ್ತೈತಿ. ನೋಡ್ರಿ, 6 ಜನ ಕಾಲ್ ಮಾಡಿದ್ರೆ, ಸರ್ ನಾನು 6x6 ಒಳಗೆ ಬರ್ದಾರಿ ಸರ್, ಏನು ಮಾಡೋಣ ಅಂತೇಳಿ. ಬಟ್ ನಾಳೆ ನಿಮಗೆ ಮೆಡಿಕಲ್ನಾಗ ಪ್ರಾಬ್ಲಮ್ ಆಗ್ತೈತಿ. ಈಗೆಲ್ಲ ಯಾರೆಲ್ಲ ಮೊಬೈಲನ್ನು ನೀವು ಕಡಿಮೆ ಯೂಸ್ ಮಾಡ್ತೀರಿ, ನಿಮ್ಮ ಓದ್ ಕಡೆ, ನಿಮ್ಮ ಪ್ರಾಕ್ಟೀಸ್ ಕಡೆ, ನಿಮ್ಮ ಸ್ಟಡಿ ಕಡೆ ಅಷ್ಟೇ ನಿಮ್ಮ ಫೋಕಸ್ ಇರಬೇಕು. ಎಸ್ ಕ್ಲಿಯರ್? ಅದ್ರ ಜೊತೆಗೆ ತರಕಾರಿ ಜಾಸ್ತಿ ತಿನ್ಬೇಕು, ಗಜ್ಜರಿ ಅದು. ಯಾಕಂದ್ರೆ ಆಲ್ರೆಡಿ ಮೊಬೈಲ್ ಯೂಸ್ ಮಾಡಿರ್ತೀರಿ ನೀವು ಮನ್ಯಾಗಿದ್ದ, ಆಯ್ತಾ? ಅವೆಲ್ಲ ಬಿಡಬೇಕು. ಓಕೆ, ಯಾರೂ ಮೊಬೈಲ್ ಯೂಸ್ ಮಾಡಂಗಿಲ್ಲ. ನೀವು ಎಷ್ಟು ಬಿಡ್ತೀರಿ ಅಷ್ಟೆಲ್ಲ ಮೆಡಿಕಲ್ನು ಕೂಡ ಫ್ರೆಶ್ ಪಾಸ್ ಹಾಕಿ. ಇಲ್ಲಪ್ಪ ಸರ್ ನಾವು ಫಿಸಿಕಲ್ ಎಕ್ಸಲೆಂಟ್ ಹೊಡಿದೀವಿ, ಎಕ್ಸಾಮ್ ಒಳ್ಳೆ ರೀತಿ ಸ್ಕೋರ್ ಮಾಡೀವಿ, ಮೆಡಿಕಲ್ನ ಫೇಲ್ ಆದ್ರೆ ಫೈನಲ್ ಮೆರಿಟ್ ಕುಂದಿರ್ತದೆ ನಿಮ್ಮ ಹೆಸರ? ಇಲ್ಲಲ್ಲ, ಎಲ್ಲರೂ ಮೊಬೈಲ್ ಬಿಡ್ತೀರಾ? ಮತ್ತೆ ಇನ್ನೊಂದು ಗೊತ್ತಿರ್ಲಪ್ಪಿ, ಈ ನಮ್ಮ ಅಂಬೇಡ್ಕರ್ ಗ್ರೌಂಡ್ ಐತ್ಲಾ, ಯಾವತ್ತು ಯಾವ ಹುಡುಗರಿಗೆ ಕೊಟ್ಟಿಲ್ಲ ಇದು. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬೆವರು ತೆಗ್ದಾರ. ಯಾರೆಲ್ಲ ಬೆವರು ತೆಗ್ದಾರ, ಈ ಗ್ರೌಂಡಿಗೆ ಯಾರು ಇಷ್ಟಪಡ್ತಾರ, ಗೌರವಿಸ್ತಾರ, ಅವ್ರಿಗೆ 100% ಎಲ್ಲರೂ ಎಕ್ಸಲೆಂಟ್ ಪಾಸ್ ಆಗಿದ್ದಾರೆ. ಹೋದ್ರೆ ಅಲ್ಲಿ ನೋಡ್ಬೋದು ನೀವು, 4:45 ಕೊಟ್ಟಿದ್ದಾರೆ ನಮ್ಮಲ್ಲಿ, 4:45, 4:46 ಟೈಮಿಂಗ್. ಯಾಕಂದ್ರೆ ಅವರಲ್ಲಿ ಆತ್ಮವಿಶ್ವಾಸ. ನಾ ರನ್ನಿಂಗ್ 1600 ಮೀಟ್ರ್ ಏನೈತಿಲ್ಲ 4 ರೌಂಡ್ ನಾವು ಹೊಡಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್. ನಾವು ಯಾವ ರೀತಿ ಡಯಟ್ ಹೇಳ್ತಿದ್ದೀವಿ, ಯಾವ ರೀತಿ ಪ್ರಾಕ್ಟೀಸ್ ಹೇಳ್ತಿದ್ವಲ್ಲ, ಅವತ್ತು ಅದನ್ನು ಕಂಪ್ಲೀಟ್ ಮಾಡ್ತಿದ್ರು. ಟಾರ್ಗೆಟ್ ಯಾವಾಗಲೂ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತಾರೆ. ಒಂದು ದಿನಾನೂ ಕೂಡ ನೀವು ಎಲ್ಲರೂ ಮಿಸ್ ಮಾಡಂಗಿಲ್ಲ. ಎಸ್ ಕ್ಲಿಯರ್? 15 ದಿನ ಬಿಟ್ಟರು ನಿಮಗೆ ಲಾಸ್ ಐತಿ. ಹೌದಾ ಇಲ್ಲೋ? ಹಾಗಾಗಿ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲರೂ ಮಾಡ್ತಿಲ್ಲ? ಎಲ್ಲರೂ ಅಕ್ಕ ಈ ಸಲ ಅಕ್ಕ ನಂಬಿಕೆ ಇಟ್ಕೋರಿ, ಹಾರ್ಡ್ ವರ್ಕ್ ಮಾಡ್ರಿ, ಎಫರ್ಟ್ ಮಾಡ್ರಿ. ಎಸ್ ಕ್ಲಿಯರ್? ನೀವು ಗ್ರೌಂಡಿಗೆ ಏನೈತಪ್ಪಿ, ಯಾರೆಲ್ಲ ಎಷ್ಟು ಗೌರವ ಕೊಡ್ತೀರಿ, ಗ್ರೌಂಡಿಗೆ ಬರ್ಬೇಕಾದ್ರೆ ನಮಸ್ಕಾರ ಮಾಡಿ ಬರ್ಬೇಕು, ಹೋಗ್ಬೇಕಾದ್ರೂ ನಮಸ್ಕಾರ ಮಾಡ್ಬೇಕು. ನಾವೆಲ್ಲಿ ತಲೆ ಬಾಗಿ ನಡಿತೀವಿ, ನಮಗಲ್ಲಿ ದೇವ್ರ ತಲೆ ಎತ್ತುವಂಗ ಕೆಲಸ ಮಾಡಿ. ಎಸ್ ಕ್ಲಿಯರ್? ಪಕ್ಕ ಐತಿ. ಮತ್ತು ಗ್ರೌಂಡ್ ಬಗ್ಗೆ ಭಾಳ ಹೇಳ್ಬೇಕಂದ್ರೆ ಈ ಗ್ರೌಂಡ್ ಯಾರಿಗೆ ಎಲ್ಲಿ ಸೋಲಿಸ್ಕೊಟ್ಟಿಲ್ಲ. ಮತ್ತು ಯಾರು ನಿಯತಾಗಿ ಪ್ರಾಕ್ಟೀಸ್ ಮಾಡಲ್ಲ ಅವರಿಗೆ ಎಲ್ಲರಿಗೂ ಒಂದು ಒಳ್ಳೆ ಉದ್ದೇಶ ಸ್ಥಾನ ಒಳಗದ. ಎಸ್ ಕ್ಲಿಯರ್? ಬೇಕಾಬಿಟ್ಟಿ ಮಾಡೋರಿಗೆ ಏನೂ ಕೊಟ್ಟಿಲ್ಲ. ಗೊತ್ತಿರಲಿ, ಅವರಲ್ಲೇ ಕಾನ್ಫಿಡೆಂಟ್ ಇಲ್ಲ, ನಾ ಯಾಕೆ ಬಂದೀನಿ, ನಾನು ಏನು ಮಾಡತ್ತೀನಿ ಅಂತೇಳಿ. ಎಸ್ ಕ್ಲಿಯರ್? ಎಲ್ಲರೂ ಮಾಡ್ರಿ, 100% ಕ್ಲಿಯರ್. ಓಕೆ, ಇವಾಗ ರಿಪ್ರೇಷನ್ ಎಲ್ಲರೂ ಓಡಕ್ ರೆಡಿ ಇದ್ರಾ? ಭಾರತ್ ಮಾತಾ ಕೀ ಜೈ.
ಪ್ರಾಪರ್ ರಿಪ್ರೇಷನ್ ಇರಲಿ. ಒಂದೇ ಲೈನ್ ಯಾರು ಓಡಕ್ ಹೋಗ್ಬೇಡ್ರಿ. ಪ್ರಾಕ್ಟೀಸ್ ಮಾಡತ್ತಿರ್ಲೋ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಎಸ್ ಕ್ಲಿಯರ್? 2 ರೌಂಡ್ ಇಲ್ಲಿ ಓಡ್ತೀರಿ, 3ನೇ ರೌಂಡಿಗೆ ಅಲ್ಲಿ ಕಂಪ್ಲೀಟ್ ಮಾಡಿ 200 ಮೀಟರ್ ಏನು ಮಾಡಬೇಕು, ವಾಕ್ ಇಲ್ಲಿಗೆ ಬರ್ಬೇಕು. ಎಸ್ ಕ್ಲಿಯರ್? ಓಕೆ ಚಲೋ. ಶಬಾಷ್. ಹಾ ನೆಕ್ಸ್ಟ್ ಡೋಂಟ್ ವರಿ ಕ್ವಿಕ್. ಗೊತ್ತಾಗತ್ತಂದ್ರೆ ಮೈನಸ್ ಮಾಡ್ರಿ. ರಿಪ್ರೇಷನ್ ಮಾತ್ರ ಯಾರು ಡೌನ್ ಹೊಡೆಯಂಗಿಲ್ಲ. ಎಸ್ ಕ್ಲಿಯರ್? 400 ಮೀಟರ್ ಓಡ್ರಿ, ಲಾಂಗ್ ಸ್ಟೆಪ್ ಇರಲಿ, ಯಾರು ನಿಂತ್ಕೊಳಕ್ ಹೋಗ್ಬೇಕು. ಎಸ್ ಕ್ಲಿಯರ್? 400 ಮೀಟರ್ ಇಲ್ಲ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಬಂದು ನೀವು ಫಿನಿಶ್ ಮಾಡಬೇಕು. ಓಕೆ ಚಲೋ.